ಎಲ್ಲರಿಗೂ ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ದೇವಿಕಾ ಸ್ವಾಮಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಊರಿಗೆ ಹೋಗ್ಬಿಟ್ಟು ಸ್ವಲ್ಪ ಗಂಟ್ಲು ಕಟ್ಕೊಂಬಿಟ್ಟೈತೆ ಫ್ರೆಂಡ್ಸ್, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ನಮಗೆ ಫಿಲ್ಟ್ರ್ ನೀರೇ ಬೇಕು ಅಂತ ಏನಿಲ್ಲ, ಬೋರ್ ನೀರು ಕುಡಿದ್ರೂ ಸರಿ ಹೋಗುತ್ತೆ. ಆದರೆ ಅಲ್ಲಿ ಇಲ್ಲಿ ನೀರು ಮಿಕ್ಸ್ ಆಗಿರೋದ್ರಿಂದ ಸ್ವಲ್ಪ ಗಂಟ್ಲು ಕಟ್ಕೊಬಿಟ್ಟೈತೆ. 2 ತಿಂಗಳಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಯೂಟ್ಯೂಬ್ಗೆ, ಕಾರಣಾಂತರಗಳಿಂದ. ಅದು ಯಾವಾಗಾದರೂ ನಾನು ಶೇರ್ ಮಾಡ್ಕೋತೀನಿ. ಈ ಜನ ಕೆಟ್ಟರು ಸಹಿಸಲ್ಲ, ಬದುಕಿದ್ರು ಸಹಿಸಲ್ಲ ಅಂತಾರಲ್ಲ, ಹಾಗೆ ಅವ್ರಿಗೆ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಬೇಡ, ನಾನು ವಿಡಿಯೋ ಮಾಡೋಕ್ಕ ಅಂತಾರೆ ನಮ್ಮ ಅಕ್ಕನ ಮಕ್ಕಳೆಲ್ಲ. ಅದಕ್ಕೋಸ್ಕರ ನಾನು ಇವತ್ತಿಂದ ಕಂಬ್ಯಾಕ್ ಮಾಡೋಣ ವಿಡಿಯೋಗೆ ಅಂತ ನೆನ್ನೆ ಒಂದು ಅಪ್ಲೋಡ್ ಮಾಡಿದ್ದೀನಿ, ಇವತ್ತು ಅಪ್ಲೋಡ್ ಮಾಡ್ತೀನಿ. ನೋಡಿ ಮುಂದೆ ವಿಡಿಯೋ ನಿಜವಾಗ್ಲೂ ಚೆನ್ನಾಗಿದೆ, ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಈ ವಿಡಿಯೋ. ಹೀಗೆ ನನಗೆ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ. ಇವಾಗ ಜೋಳ ಕುಯ್ತಾಯಿದ್ದೀವಿ ನೋಡಿ. ಜೋಳ ಕುಯ್ಯೋದಾದಮೇಲೆ ನಾನು ವಾಯ್ಸ್ ಓವರ್ ಕೊಡಲ್ಲ, ಡೈರೆಕ್ಟ್ ವಾಯ್ಸ್ ಕೊಟ್ಟಿದ್ದೀವಿ, ನೋಡ್ಕೊ ಬನ್ನಿ. ಎರಡು ಕೈಲಿ ಕುಡಿಯಕ್ಕ. ಅಯ್ಯೋ, ನೀರು ಕುಡಿಯೋಕೆ ಹೋಗಿ ಪೈಪೆ ಮುರಾಕ್ಬಿಟ್ಟು ಹೋಗತ್ತಾಗೆ. ಫ್ಯಾಕ್ಟ್ರಿ ನಮ್ಮದೇ ನೋಡಿ ಫ್ರೆಂಡ್ಸ್, ಹಂಗಂತಂದರೆ ಬಂದು ಹೊಡಿತಾರೆ ಪಾಪ. ಯಾರ್ದು ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ಬೇಕು, ಫಾಸ್ಟಾಗಿ ಕೆಲಸ ಮಾಡ್ತಾವ್ರೆ, ಕಷ್ಟಪಟ್ಟು ಕಟ್ಟವ್ರೆ ಫ್ಯಾಕ್ಟ್ರಿನ. ನಿಂದು ಅಂತ ಹೇಳ್ತೀವಿ. ನಾನೇನಾರ ಕೆಲಸಕ್ಕಾದ್ರೆ ಹೋಗಿ ಸೇರ್ಕೊಂಡ್ಬಿಡ್ತೀನಿ, ಒಂದು 20,000 ಕೊಟ್ಟರೆ ಸಾಕು. ನನಗೆ ಯಾರು ತೊಳಕೋಯ್ತಾರೆ, ದಾನ ಮಾರಾಕ್ಬಿಡೋದು. ಆಮೇಲೆ ಬೆಳಗ್ಗೆ ಬರೋದು, ಸಾಯಂಕಾಲಕ್ಕೆ ಹೋಗೋದು, ಹಂಗೆ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಪೈಪ್ ಫ್ಯಾಕ್ಟ್ರಿಲಿ ಅದು ಸರಿ, ನಾವು ಹೆಂಗಸ್ರಿಗೆ ಏನು ಕೆಲಸ ಇರ್ತದೆ? ಹೂವು ಎಲ್ಲಿ ಸಿಕ್ತು? ಹೂವು ಅಮ್ಮ ಕಿತ್ತು ಮಡಗಿತ್ತು, ಚೆನ್ನಾಗೈತೆ ಅಂತ ಒಂದು ಮುಡ್ಕೊಂಡು. ಚೆನ್ನಾಗೈತಾ? ಹಾಂ, ಚೆನ್ನಾಗೈತಲ್ಲ? ಹ್ಞೂ, ಚೆನ್ನಾಗೈತೆ. ಬಾಯ್, ನಾಳೆ ಬರ್ತೀವಿ, ನಾಳೆ ಬರೋ. ಹ್ಞೂ, ನೀವು ಆಟೋ ತಗೊಂಬರ್ರಿ, ನಾವು ಹೋಗ್ತೀನಿ. ಹಾಂ, ಹೆಚ್ಚೇನು ತಿನ್ನಬೇಕು. ಇಲ್ಲೇ ಅದಲ್ಲ ಗಿಡ, ಗಿಡ ಐತೆ, ಕಾಯಿಲ್ಲ. ಅಲ್ಲೊಂದು ಮರ ಐತೆ, ಬಾ ಹೋಗಿ ನೋಡೋಣ. ನಿನಗೋಸ್ಕರಕ್ಕೆ ಹೋಗೋಣ ಬಾ. ತಿನ್ಕೊಂಡು ನಿಮ್ಮ ಅಯ್ಯ ಆಟೋ ತಗೊಂಬರೋ ಅಷ್ಟರಲ್ಲಿ ಹೋಗ್ಬಿಟ್ಟು ಬಂದ್ಬಿಡೋಣ, ಇಲ್ಲ ಅಂದರೆ ಬೈತಾರೆ. ಊರಿಗೆ ಹೋಗಿದ್ದೆಲ್ಲ ಏನೇನು ಮಾಡಿ ಬಂದೆ? ಅಯ್ಯೋ, ಹೋಗಿದ್ದೆ ಮೀನು ಹಿಡಿದು. ಹಾಂ, ಆ ಮೀನು ಹಿಡಿಯೋದು ಜೋಗ್ಸು. ರಮ್ಯ ಒಂದು ಕಲ್ಲಿತ್ತ, ಕಲ್ಲು ಪಕ್ಕದಲ್ಲಿ ಕೂತಿದ್ಲು ಮೇಲೆ. ಪಕ್ಕದಲ್ಲಿ ಒಂದು ಕಲಿತು, ಅದ್ರ ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ಕಲಿತು, ಅದ್ರ ಮೇಲೆ ಕೂತಿದ್ಲು. ಜಾರ್ಕೊಂಡು ದಬ್ಬ ಅಂತ ಬಿದ್ದೋಗ್ಬಿಡೋಣ. ಕೆರವಳಿಕೆ ನಿಜವಾಗ್ಲೂ ನನಗೆ ಜೀವ ಡಕ ಅಂತ ಐತೆ. ಆಮೇಲೆ ಅವಳು ಎದ್ದು ಬಿಟ್ಲು, ಫುಲ್ಲು ಬಟ್ಟೆ ಎಲ್ಲ ನೆಂದೈತೆ. ನಾವು ಊರೊಳಗೆ ಹೋಗಂತ ಅಡಿ ಸಿದ್ಧಗಣ್ಣನ ಮಾತಾಡ್ಸ್ಕೊಂಬರೋಣ ಅನ್ಕೊಂಡಿದ್ದು. ಬಾಲಿ ಅಳಿಸಿ ನೋಡ್ಕೊಂಡ್ಬಿಡೋಣ ಹಂಗೇನೆ. ಆಮೇಲೆ ನೋಡಿದ್ರೆ ಎದ್ದು ನಗ್ತಾವಳೆ. ನನಗೆ ಅದೆಲ್ಲ ಡಬಡ ಅಂತ ಹೊಡ್ಕತ್ತೈತೆ. ಆಮೇಲೆ ರವಿಗೆ ಹೋಗಿ ಹೇಳಿದ್ರೆ ಅವಳು, ಹೌದೇನಕ್ಕ ನಾನು ಎಂಡ್ರಿಗೆ ಬಿದ್ದೋದ್ಲ ಅಂತ ಪಕ್ಕ ನಗ್ತಾವ. ನಾನು ರವಿ, ಅಯ್ಯೋ ಕತೆ ಹಂಗ ಸ್ಲಿಪ್ಪಾಗಿ ಬಿದ್ದಿದ್ದ ಕೆರವಳಿಕೆ. ಹಂಗೆ ಫುಲ್ಲು ಕುತ್ಕೊಂಡ್ಬಿಟ್ಲು. ಯಪ್ಪ, ವಾವ್, ಏನು ಚೆನ್ನಾಗೈತಿ. ಚೆನ್ನಾಗವೆ. ತಿಂದುಬಿಟ್ಟಿದ್ದೀನಿ ಇವತ್ತು. ಎಲ್ಚಿ ಹಣ್ಣು ಜಾಸ್ತಿ ಸಿಕ್ಕವೆ, ಬಿಟ್ಟಿ ಅಂತ. ಬಿಟ್ಟಿ ಅಂತ ಅಲ್ಲ, ಹುಳಿ ಇಲ್ಲ ಅಂತ. ಹುಳ ಇರ್ತವೆ, ನೋಡ್ಕೊಂಡು ತಿನ್ನಬೇಕು. ಒಂದು ಹುಳನೂ ಇಲ್ಲ, ಚೆನ್ನಾಗವೆ. ಇದನ್ನ ಎಲ್ಲದೆ ಮನೆ ಇನ್ನೂ ಹೋಗ್ಬೇಕು. ನಾವು ಬೇರೆ ಕಡೆಯಿಂದ ಬಂದು ಬಿಸಿಲು. ನಮ್ಮ ಮನೆಯಿಂದ ಅಲ್ಲೈತೆ. ಅಷ್ಟೇ ಮಾಡಿದ್ದು ಊರಲ್ಲಿ ನೀನು 5 ದಿವಸ. ಅದೇ ಮೀನು ಹಿಡಿಯೋದು ಒಂದೇ. ಮೀನು ಹಿಡಿಯೋದು, ತಾಂಬರೋದು, ಕ್ಲೀನ್ ಮಾಡೋದು. ಆ ಕ್ಲೀನ್ ಮಾಡೋವಾಗಂತೂ ರಮ್ಯ ಒಂದು ಕಾಮಿಡಿ ಮಾಡೋರು. ರಮ್ಯ ಬೈತಾರಕ್ಕೆ ರವಿ ಕಾಮಿಡಿ ಮಾಡೋಕ್ಕೆ. ಅಯ್ಯೋ ಕತೆ, ಅಂಥ ಕತೆ ಮಾಡ್ತಾರೆ ಅವರಿಬ್ರು ಗಂಡ ಹೆಂಡ್ರು.
ಒಂದು ಕ್ಷಣ ಸುಮ್ಮನಿರಲ್ಲ, ಏನಾರ ಒಂದು ಮಾತಾಡ್ತಾನೆ ಇರ್ತಾರೆ. ಆಮೇಲೆ ಫಸ್ಟ್ ಜಗಳ ಆಡ್ತಾರೆ, ಆಮೇಲೆ ಅವರೇ ಸರುತ್ತಾರೆ. ಅಷ್ಟೇ ಅಲ್ವಾ ಗಂಡ ಹೆಂಡತಿ. ಅವ್ರು ಬೈತಾ ಇರೋದೇ ಕಾಮಿಡಿ. ನಾನಲ್ಲಿ ಲಾಗ ಮಾಡಿದ್ದಿದ್ರೆ ಮಾಡ್ಬೋದಾಗಿತ್ತು. ನಾನು ಆ ಮೀನು ಸಿರಿಗೆ ಮಾಡಲೇ ಇಲ್ಲ. ನಾನು ತಿನ್ನಲ್ಲ ಎಲ್ಲ ಮೀನ, ಹಿಡಿಯೋಕ್ಕಿಷ್ಟ. ಗಾಣ ಹಾಕಿ ಗಾಣ ನೋಕಲ್ಲ, ನಂಗೆ ಮೀಟ್ರಿಲ್ಲ, ಬಿದೋತೀನಿ ಕೆರವಳಿಕೆ ಅಂತ. ಮತ್ತು ಸುಮ್ಮನೆ ನಿಂತ್ಕೊಂಡು ನೋಡಕ್ಕೆ ಹೋಗಿದ್ದೆ. ನೋಡೋದಷ್ಟೇ. ಓ ನಿನ್ನ ಅವು ಮೀನು ಬಿದ್ದಾಗ ಹಿಂಗೆ ಗಾಣ ಎತ್ತುತ್ತಾರಲ್ಲ, ಅದನ್ನ ನೋಡೋಕೆ ತುಂಬ ಇಷ್ಟ ನನಗೆ. ವಿಡಿಯೋ ಮಾಡ್ಕೊ ಬಂದಿದ್ರಿ ಎಲ್ಲರೂ ನೋಡಿರೋರು. ಮೀನು ಹಿಡಿಯೋದು ಮಾಡ್ಕೊಂಬಂದಿದ್ದೀನಿ, ಹಾಕ್ತೀನಿ ಲಾಗಿಗೆ. ಆದರೆ ಆ ಥರ ಕ್ಲೀನ್ ಮಾಡೋದು ಅವೆಲ್ಲ ಮಾಡಲಿಲ್ಲ. ಅಲ್ಲಿ ಸಖತ್ತು ಬಿಸಿಲು, ನಿಂತ್ಕೊಳಕ್ಕಾಗ್ತಾರಿಲ್ಲ, ಬಂಡೆ ಬೇರೆ. ಅವರಿಬ್ರು ಜಗಳ ಕಾಮಿಡಿ ನೋಡಿ ನೋಡಿ ವಿಡಿಯೋ ಮಾಡೋದೇ ಮರ್ತೋಯ್ತು ನಂಗೆ. ಪುಟ್ಟಿ ಚೆನ್ನಾಗಿಟ್ಕೊಟ್ಲು. ಪಾಪು ಚೆನ್ನಾಗಳ ವಿದ್ಯಾ ಪಾಪು. ವಿದ್ಯೆನೂ ಚೆನ್ನಾಗಳೆ, ಪಾಪನೂ ಚೆನ್ನಾಗಿದೆ. ಗುಂಡಿ 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 ಚಿನ್ನಕುಟ್ಟಿ. ಚಿನ್ನಕುಟ್ಟಿ ಎಷ್ಟು ಹೆಸರು? ಅದೇ ಚಿಕ್ಕ ಪಾಪ. ನಾನು ಅಷ್ಟೇ ಒಂದೇ ಹೆಸರು ಕರೆಯೋದೇ ಇಲ್ಲ ಅವಳನ್ನ. ಏನು ಬಾಯಿ ಬರ್ತದೋ ಅದನ್ನ ಅವಳ ಹೆಸರು ಒಂಥರ ಡಿಫ್ರೆಂಟಾಗಿ ಇಕ್ಬಿಟ್ಟಾರಲ್ಲ, ಬೇಗ ಬರಲ್ಲ ಕರೆಯೋಕ್ಕೆ. ನೇಸರ. ಹಾಂ, ಇದ್ರಲ್ಲಿ ಹುಳ ಐತೆ ನೋಡು, ಬೇಕಾಕು ನೋಡ್ಕೊಂಡು ತಿನ್ಬೇಕು. ಎಷ್ಟು ಚೆನ್ನಾಗೈತೆ ನೋಡಿ ಇಲ್ಲೆಲ್ಲ. ಎಲ್ಲ ಹುಲ್ಲೊತ್ಕೊಂತದ್ದು ಎಷ್ಟು ಅಂತ ಸಿಕ್ತಾಯ್ತು ನೋಡು. ಬಿಸಿಲು ಸಾಕಾಗಿ ಬಿಸಿಲು ಇವತ್ತು ಜಾಸ್ತಿ ಬಿಸಿಲು ಹೊಡಿತೈತೆ. ಮನೆ ಹತ್ರಕ್ಕೆ ಬಂದ್ಬಿಟ್ಟು ಹುಡುಗರು ಏನು ಮಾಡ್ತಾವ್ರೋ. ಹುಡುಗರು ಮಾಡ್ತಾವ್ರೆ, ಟಿ ವಿ ನೋಡ್ಕೊಂಡು ಮನೇಲೆಲ್ಲ ಆಡ್ಕೊಂಡು ಕುಂತಿರ್ತಾರೆ ನೋಡಿ, ಇನ್ನೇನು ಮಾಡ್ತಾರ ಅವ್ರು. ಮತ್ತು ನೀನು ಅಜ್ಜಿಯಾಗಿ ಕ್ಲೀನ್ ಮಾಡ್ಬೇಕಲ್ಲ ಮೊಮ್ಮಕ್ಕಳನ್ನ. ಅಜ್ಜಿ ಮಾಡಿಬಿಟ್ರಿ ನೀವು, ಮದುವೆಯಾಗಿ ಮಕ್ಕಳು ಮಾಡ್ಕೊಂಡು. ನನ್ನ ಈ ವಯಸ್ಸಿಗೆ ಅಜ್ಜಿ ಮಾಡಿಕೋ. ಅವ್ರೇನು ಅಜ್ಜಿ ಅನ್ನಲ್ವಲ್ಲ, ಪುಪ್ಪಕ್ಕ ಅಂತಾರಲ್ಲ. ಮನೆಗೆ ಬಂದು ಏನು ತಗೊಂಬಂದಿದ್ದೀರಾ? ಎಡ್ಚೀನು, ಹೊಸ ಎಡ್ಚೀನು, ಹಣ್ಣು ಇಷ್ಟನೇ ನಿಮಗೆ? ಜಾಸ್ತಿ ತಿನ್ಬೇಡ, ಕೆಂಬತ್ತದೆ ಸ್ವಲ್ಪ ತೊಳೆದು ಉಪ್ಪು ಹಾಕ್ಕೊಂಡು ತಿನ್ನೋದು. ಬಿಡಮ್ಮ ಕೊಡೋಣ, ಒರೆಸ್ಬಿಟ್ಟು ಕೊಡಕ್ಕ. ಇವ್ ನೋಡಿ, ಇದೇ ಮೊದಲನೇ ಬಾರಿ ತಿಂತಾ ಇರೋದು, ಅದಕ್ಕೆ ಮುಖ ಹೇಗೆ ಮಾಡ್ಕೊತಾ ಇದ್ದಾನೆ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.